ಈ ಕಾರ್ಯಕ್ರಮದಲ್ಲಿ ಆ ಸ್ಪೆಷಲ್ ಗೆಸ್ಟ್ ಯಾರಂತ ಡಿಬೇಟ್ ಮಾಡ್ತಿದ್ದೆ. ಪೊಲೀಸ್ ಠಾಣೆ ಅಂತಂದ್ರೆ ಅದು ನ್ಯಾಯ ದೇಗುಲ ಅದಾಗಿ ಅದೇ ಕೆಟ್ಟ ಮನೆನೇ ಬುದ್ಧಿ ಬರ್ತದೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಯಾರಾದ್ರೂ ಸಮಾಜದಲ್ಲಿ ಏನಾದ್ರೂ ಮಾಡ್ತಿದ್ದಾರೆ ಬೆದರಿಸಿ ಅವನಿಂದ ಈ ಹಣವನ್ನು ಪೊಲೀಸರಿಗೆ ಇರ್ತಕ್ಕಂಥ ಅಧಿಕಾರ ಏನಂದ್ರೆ ಯಾವುದೇ ಒಂದು ಕ್ರೈಮ್ ಆದ ಸಂದರ್ಭದಲ್ಲಿ ಅದರ ಒಂದು ಪ್ರಕರಣವನ್ನು ನಾವು ದಾಖಲಿಸಬೇಕಾಗ್ತದೆ. ನಾವು FIR ಅಂತ ಹೇಳ್ತೀವಿ. FIR ಆದ್ಮೇಲೆ ಅದು ತನಿಖೆಯನ್ನು ಮಾಡಬೇಕಾಗ್ತದೆ. ಮತ್ತು ಡಿಜಿಟಲ್ ಅರೆಸ್ಟ್ ಮಾಡಲಿಕ್ಕೆ ಯಾರಿಗೂ ಕೂಡ ಅಧಿಕಾರವೂ ಕೂಡ ಯಾರಿಗೂ ಕೂಡ ಕೊಟ್ಟಿಲ್ಲ. ಸೊ ಸಾಧಕರೇ ಸಾಧನೆಗೆ ಸ್ಫೂರ್ತಿ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಅಂದ್ರೆ ಸಮಾಜದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿರುವಂತಹ ವ್ಯಕ್ತಿಗಳ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡ್ಕೊಳ್ತೇನೆ. ಹಾಗೆ ಇವತ್ತು ಕೂಡ ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರು ಏನೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ, ಅವರ ಜರ್ನಿ ಹೇಗೆ ಸ್ಟಾರ್ಟ್ ಆಗಿದೆ, ಸೂಪರ್ ಅವ್ರು ಏನೆಲ್ಲ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಅದೊಂದು ಚಿಕ್ಕ ಪರಿಚಯ ನಿಮಗೆ ಮಾಡ್ಕೊಡ್ಬೇಕು ಅನ್ಕೊಂಡಿದ್ವಿ. ಹಾಗಾದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆ ಸ್ಪೆಷಲ್ ಗೆಸ್ಟ್ ಯಾರಂತ ಡಿಬೇಟ್ ಮಾಡ್ತಿದ್ರಲ್ಲ, ಖಂಡಿತ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ನಮ್ ಜೊತೆ ಇದ್ದಾರೆ ಬಿ ದಯಾನಂದ್ ಸರ್, ಕಮಿಷನರ್ ಆಫ್ ಪೊಲೀಸ್ ಬ್ಯಾಂಗ್ಳೂರ್. ಸೊ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕಾರ್ಯಕ್ರಮದ ವಿಶೇಷತೆ ಅಂದ್ರೆ ಸಾಧಕರೇ ಸಾಧನೆಗೆ ಸ್ಫೂರ್ತಿ ಅಂತ. ಯಾರಾದ್ರೂ ಸಮಾಜದಲ್ಲಿ ಏನಾದ್ರೂ ಮಾಡ್ತಿದ್ದಾರೆ ಅಂದ್ರೆ ನೀವು ಪ್ರತಿದಿನ ಗೈಡ್ ಮಾಡ್ತಾನೆ ಇರ್ತೀರಾ, ಜನರಿಗಾಗಿರ್ಬೋದು, ಸ್ಟೂಡೆಂಟ್ಸ್ಗಾಗಿರ್ಬೋದು, ಎಲ್ರಿಗೂ ಕೂಡ ಹೀಗಿರ್ಬೇಕಾಗಿರ್ಬೋದು ಅಂತ ಒಬ್ಬರನ್ನ ನೋಡಿ ಇನ್ಸ್ಪೈರ್ ಮಾಡ್ಕೊಂಡ್ಬಿಟ್ಟು ಜರ್ನಿ ಸ್ಟಾರ್ಟ್ ಮಾಡ್ತಿರ್ತಾರೆ. ಸೊ ಈ ಕಾರ್ಯಕ್ರಮ ಏನಾದ್ರೂ ಸಾಧನೆ ಮಾಡಿರೋನ್ನ ನೋಡ್ಕೊಂಡು ಅವ್ರನ್ನ ಒಂದು ಮಾಡ್ಬೇಕನ್ನೋ ಒಂದು ಸ್ಫೂರ್ತಿಯನ್ನ ತುಂಬಲಿಕ್ಕೆ ಈ ಒಂದು ಕಾರ್ಯಕ್ರಮ ಮಾಡ್ತಿದೆ. ಸೊ ನಿಮ್ಮ ವಿಚಾರದಲ್ಲಿ ನಮ್ಗೆ ಬಂದಾಗ ದಯಾನಂದ್ ಸರ್ ಅಂತ ಒಂದು ಹೆಸರು ಕೇಳಿದ್ರೆ ಅದೇ ಒಂದು ಪಾಸಿಟಿವ್ ವೈಬ್ಸ್, ಇನ್ಸ್ಪಿರೇಷನ್, ಸಮಯ ಪ್ರಜ್ಞೆ, ಸಿನ್ಸಿಯರಿಟಿ, ಆ ಒಂದು ಕಡಕ್ನೆಸ್, ಮತ್ತೆ ನೋಡ್ಬೇಕು ಸರ್ ಮತ್ತೆ ಚಾಲೆಂಜ್ ಅಂತ ವ್ಯಕ್ತಿತ್ವ, ಸಾಕಷ್ಟು ಗುಣಗಳನ್ನ ನಾವಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು ಸಾಕಷ್ಟು ಜನ ನೋಟಿಸ್ ಮಾಡಿದ್ದಾರೆ. ಬಂದು ಹಾವೇರಿ ಜಿಲ್ಲೆ ಮತ್ತೆ ರಾಣಿಬೆನ್ನೂರಿನಲ್ಲಿ ನಿಮ್ಮ ವೃತ್ತಿ ಮತ್ತೆ ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ತೀರಾ. ಅದರ ನಂತರ 1994ರಲ್ಲಿ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಪಯಣ ಸ್ಟಾರ್ಟ್ ಆಗುತ್ತೆ. ಆ ಪಯಣ ಸ್ಟಾರ್ಟ್ ಆದ ನಂತರ ಆ ಜರ್ನಿನಲ್ಲಿ ಕರ್ನಾಟಕದ ಎಲ್ಲಾ ಕಡೆ ಒಂದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲಾ ಕಡೆನೂ ನಿಮ್ದೇ ಒಂದು ಸೌಂಡ್ ಆಗುತ್ತೆ. ಅಂದ್ರೆ ಎಲ್ಲಾ ಕಡೆನೂ ಎಲ್ಲಾ ಕಡೆನೂ ಒಂದು ನನಗಂತೂ ಕೇಳಿಲ್ಲ ಸೌಂಡ್. ನೀವು ಕೇಳಿಲ್ಲ ಸರ್, ಬಟ್ ಜನರು ಮಾತಾಡಿರೋದು ನಿಮ್ಮ ಸೇವೆ ಬಗ್ಗೆ, ಕೆಲಸಗಳ ಬಗ್ಗೆ ಸಾಕಷ್ಟು ಒಂದು ಅವೇರ್ನೆಸ್ ನ ಮೂಡಿಸ್ತೀರಾ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್. ಅದೇಗೆ ಸರ್ ನೀವು ಎಲ್ಲಾ ಕಡೆ ವರ್ಕ್ ಮಾಡ್ಬೇಕು ಅನ್ಕೊಂಡ್ರೆ ಹಿಂಗ್ ಸ್ಟಾರ್ಟ್ ಮಾಡೋದು ಸರ್? ಎಲ್ಲ ಕಡೆ ವರ್ಕ್ ಮಾಡಬೇಕು ಅಂತ ಏನಿಲ್ಲ. ಬಹಳಷ್ಟು ಉತ್ಪ್ರೇಕ್ಷೆಗಳನ್ನು ನೀವು ಮಾಡ್ತಾ ಇದ್ದೀರಾ. ಏನಂದರೆ ಒಂದು ಅಂಶ ನಿಜ, ಜೀವನದಲ್ಲಿ ಎಲ್ಲರೂ ಕೂಡ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಆಸಕ್ತಿ ಇದ್ದೇ ಇರ್ತದೆ. ಅದಕ್ಕೆ ಬೇರೆ ಬೇರೆ ರೀತಿಯಿಂದ ಪ್ರೇರಣೆ, ಪ್ರೋತ್ಸಾಹ, ಸ್ಫೂರ್ತಿ ಬೇಕಾಗ್ತದೆ. ಕೆಲವರಿಗೆ ಅದು ಸಿಗುತ್ತೆ, ಕೆಲವರಿಗೆ ಅದು ಸಿಗೋದಿಲ್ಲ. ಯಾರಿಗೆ ಸಿಗುತ್ತೆ, ಯಾರು ಅದನ್ನು ಸದಾವಕಾಶನ ಸದುಪಯೋಗ ಮಾಡ್ಕೊಳ್ತಾರೆ ಅಂಥವರು ಜೀವನದಲ್ಲಿ ಮೇಲೆ ಬರಲಿಕ್ಕೆ ಮತ್ತು ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಆಗ್ತದೆ. ಹಾಗಂತ ಹೇಳಿ ಬೇರೆಯವರು ಇದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನನ್ನ ವೈಯಕ್ತಿಕ ಇದರಲ್ಲಿ ಹೇಳೋದಾದರೆ, ನೀವು ಹೇಳಿದ ಹಾಗೆ 94ರಲ್ಲಿ ನಾನು ಭಾರತೀಯ ಪೊಲೀಸ್ ಸೇವೆ ಅಂದರೆ ಈ UPSC ಎಕ್ಸಾಮ್ ಏನಿದೆ, ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ನಲ್ಲಿ ಪಾಸಾದ ನಂತರ IPS ದರ್ಜೆಗೆ ಸೇರ್ಪಡೆಯಾಗಿ ಸುದೈವದಿಂದ ನನಗೆ ಕರ್ನಾಟಕ ಸ್ಟೇಟ್ ಸಿಕ್ಕಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಪ್ರಮುಖವಾಗಿ ಪುತ್ತೂರಿನಿಂದ ಪ್ರಾರಂಭ ಮಾಡಿಕೊಂಡು ನಂತರದಲ್ಲಿ ಮಂಗಳೂರು, ಬಿಜಾಪುರ, ಬೆಳಗಾಂ, ಚಿತ್ರದುರ್ಗ, ಕೋಲಾರ ಈ ಎಲ್ಲ ಕಡೆಗಳಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಈಗ ಕಳೆದ 1.5 ವರ್ಷದಿಂದ ಬೆಂಗಳೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಅದರದ್ದೇ ಆದಂತಹ ಸವಾಲುಗಳು ಇದ್ದಾವೆ. ಅದರದ್ದೇ ಆದಂತಹ ಒಂದು ವರ್ಚಸ್ಸು ಹಾಗೂ ಒಂದು ಇದು ಕೂಡ ಸೋಷಿಯಲ್ ಸ್ಟೇಟಸ್ಸು ಕೂಡ ಸಮಾಜದಲ್ಲಿ ಇದೆ. ಒಂದು ಪ್ರಮುಖವಾದ ಅಂಶ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಹೇಳಿದ್ರೆ, ನೀವು ಯಾರು ನೊಂದ ವ್ಯಕ್ತಿ ಇರ್ತಾನೆ ಅಂಥವರಿಗೆ ತ್ವರಿತವಾಗಿ ನೀವು ಒಂದು ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ. ಬೇರೆ ಇಲಾಖೆಗಳಲ್ಲಿ ಆ ರೀತಿ ಆಗೋದಿಲ್ಲ. ಅದು ಅದರದ್ದೇ ಆದಂತಹ ಸಮಯವನ್ನು ತೆಗೆದುಕೊಳ್ತದೆ. ಇಲ್ಲಿ ತ್ವರಿತವಾಗಿ ನೀವು ಯಾರು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ ಅವ್ರಗಳಿಗೆ ಒಂದು ಇನ್ಸ್ಟೆಂಟ್ ಜಸ್ಟಿಸ್ ಅಂತಲೇ ಹೇಳ್ತೀವಿ, ಅಥವಾ ಇನ್ಸ್ಟೆಂಟ್ ಜಸ್ಟಿಸ್ ಆಗದೆ ಇದ್ದರೂ ಇನ್ಸ್ಟೆಂಟಾಗಿ ಒಂದು ಸಾಂತ್ವನವನ್ನು ಕೊಡ್ತಕ್ಕಂತಹ ಒಂದು ಸಾಧ್ಯತೆ ಪೊಲೀಸ್ ಇಲಾಖೆಯಲ್ಲಿ ಕೊಡ್ತದೆ. ಅದು ಒಂದು ಸ್ಯಾಟಿಸ್ಫ್ಯಾಕ್ಟರಿ ಅಂಶ ಅಂತ ನಾನು ಭಾವಿಸ್ತೇನೆ. ಹಾಗೆ ಈ ಜರ್ನಿ ಸ್ಟಾರ್ಟ್ ಆದ ತಕ್ಷಣ ಒಂದು ಇಂಟರ್ನ್ಯಾಷನಲ್ ಒಂದು ಪೊಲೀಸ್ ಎಕ್ಸ್ಪೀರಿಯನ್ಸ್. ಇಂಟರ್ನ್ಯಾಷನಲ್ ಪೊಲೀಸ್ ಎಕ್ಸ್ಪೀರಿಯನ್ಸ್ ಅಂದರೆ UN ಪೀಸ್ ಕೀಪಿಂಗ್ ಮಿಷನ್ ಅಂತ ಒಂದು ಇದಿದೆ. ಅದರಲ್ಲಿ ಬೇರೆ ಬೇರೆ ದೇಶಗಳ ಪೊಲೀಸ್ ಅಧಿಕಾರಿಗಳು ಅಲ್ಲಿ
ಈ ಎಲ್ಲೆಲ್ಲಿ ಈ ರೀತಿ ಈ ಕಾನ್ಫ್ಲಿಕ್ಟ್ ಝೋನ್ಸ್ ಅಂತ ಹೇಳ್ತಾರೆ ಇಂಟರ್ನ್ಯಾಷನಲ್ ಇದರಲ್ಲಿ, ಅಲ್ಲಿ ಕಾನ್ಫ್ಲಿಕ್ಟ್ ಝೋನಲ್ಲಿ ಈ UN ಯುನೈಟೆಡ್ ನೇಷನ್ ಅವರು ಅಲ್ಲಿ ಹೋಗಿ ಅಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ದೇಶಗಳ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅಥವಾ ಈವನ್ ಇತರ ಅಧಿಕಾರಿಗಳು ಕೂಡ ಅಲ್ಲಿ ಕರೆಸಿ ಅವ್ರ ಕಡೆಯಿಂದ ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ನಾನು 2003 ಮತ್ತು 2004 ಈ ಕೊಸೋವೋ ಅಂತೇಳಿ ಒಂದು ಭಾಗವಿದೆ ಅರ್ಸ್ಟ್ವೈಲ್ ಯುಗೋಸ್ಲಾವಿಯಾದಲ್ಲಿ. ಆ ಕೊಸೋವೋದಲ್ಲಿ ಆಗಿರ್ತಕ್ಕಂತಹ ಜನಾಂಗೀಯ ಸಂಘರ್ಷದ ಒಂದು ಇದರಲ್ಲಿ UN ಪೀಸ್ ಕೀಪಿಂಗ್ ಮಿಷನನ್ನು ಸ್ಥಾಪನೆ ಮಾಡಿದ್ರು. ಆ ಮಿಷನ್ UN ಪೀಸ್ ಕೀಪಿಂಗ್ ಮಿಷನ್ನಲ್ಲಿ 1 ವರ್ಷ ನಾನು ಕೂಡ ಹೋಗಿ ಅಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಇಟ್ ಗಿವ್ಸ್ ಅಸ್ ಒಂದು ರೀತಿಯಲ್ಲಿ ಹೇಳೋದಾದರೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್, ಇಂಟರ್ನ್ಯಾಷನಲ್ ಪೊಲೀಸಿಂಗ್ ಎಕ್ಸ್ಪೋಜರ್ ಸಿಗುತ್ತೆ. ಎರಡನೇದಾಗಿ ಇಟ್ ಹ್ಯಾಸ್ ಅನ್ ಆಪರ್ಚುನಿಟಿ ಟು ಟ್ರಾವೆಲ್, ಗೋ ಔಟ್ ಆ್ಯಂಡ್ ಸಿ ದ ವರ್ಲ್ಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್. ಆ ರೀತಿಯಲ್ಲಿ ಅದು ಅನುಕೂಲ ಆಗ್ತದೆ. ಅಲ್ಲಿಗೂ ಇಲ್ಲಿಗೂ ನೋಡಿದಾಗ ಡಿಫರೆನ್ಸ್ ವ್ಯತ್ಯಾಸ ಏನೂ ಇಲ್ಲ. ಪೊಲೀಸಿಂಗ್ ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಲ್ಲೇ ಇರ್ತದೆ, ಪೊಲೀಸಿಂಗ್ ಸಮಸ್ಯೆಗಳು ಒಂದೇ ರೀತಿಯಲ್ಲಿ ಇರ್ತದೆ. ತಮಾಷೆಗೆ ನಾನು ಹೇಳೋದು, ಪೊಲೀಸ್ ಇದು ವ್ಯವಸ್ಥೆಯಲ್ಲಿ ಇದಾಗಬೇಕಂದ್ರೆ ಇಲ್ಲ ಹೊಡೆದು ಬರಬೇಕು, ಇಲ್ಲ ಹೊಡೆಸ್ಕೊಂಡು ಬರಬೇಕು. ಸೊ ಹೊಡೆದು ಬಂದವರು ನೊಂದ ವ್ಯಕ್ತಿ ಆಗ್ತಾನೆ, ಅವನನ್ನು ನಾವು ಅವನಿಗೆ ಕೇಸ್ ರಿಜಿಸ್ಟರ್ ಮಾಡಿ ಅದರ ಆಧಾರದ ಮೇಲೆ ಯಾರು ಹೊಡೆದಿದ್ದಾನೆ ಅವನನ್ನು ನಾವು ಕೇಸ್ ತೊಗೊಳ್ತೇವೆ. ಅದೇ ರೀತಿಯಲ್ಲಿ ಅಲ್ಲೂ ಕೂಡ ಪೊಲೀಸಿಂಗ್ ವ್ಯವಸ್ಥೆಗಳಿದೆ. ಅವ್ರ ಸಮಸ್ಯೆಗಳು ಅದೇ ರೀತಿ ಇದ್ದಾವೆ, ಅವ್ರದ್ದು ಕೂಡ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅವ್ರಿಗೂ ಕೂಡ ಇದ್ದಾವೆ. ಆದರೆ ಒಂದು ಅಂಶ ಅಂತ ಹೇಳಿದರೆ ಕೆಲವೊಂದು ವಿಷಯಗಳಲ್ಲಿ ಅವರು ಹೆಚ್ಚು ಲೀಗಲಿಸ್ಟಿಕ್, ಅಂದರೆ ಕಾನೂನಿಗೆ ಚೌಕಟ್ಟಿನ ಒಳಗಡೆ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಅವರು ಸದಾಕಾಲ ಪ್ರಯತ್ನಗಳನ್ನು ಮಾಡ್ತಾರೆ. ಎರಡನೇದಾಗಿ ಬಹುಮುಖ್ಯವಾಗಿ ಅವರಲ್ಲಿ ಇರ್ತಕ್ಕಂಥದ್ದರೆ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಳ್ತಕ್ಕಂಥದ್ದು ಭಾಳ ಹೆಚ್ಚಾಗಿದೆ. ರಿಸೋರ್ಸಸ್ ಅವರಲ್ಲಿ ಸಾಕಷ್ಟಿದೆ. ನಮ್ಮಲ್ಲಿ ಈಗ ಉದಾಹರಣೆ ಬೆಂಗಳೂರಿನಂಥ ಬೃಹತ್ ನಗರದಲ್ಲಿಯೂ ಕೂಡ ಈ ನಮ್ಮ ಮ್ಯಾನ್ ಪವರನ್ನು ನೀವು ನೋಡಿದ್ರೆ ವಿ ಹ್ಯಾವ್ ವೆರಿ ಲೋ ಮ್ಯಾನ್ ಪವರ್ ಪರ್ ಏರಿಯಾ ಆಫ್ ಇದು ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇರ್ಬೋದು ಅಥವಾ ಪರ್ ಲ್ಯಾಕ್ ಆಫ್ ಪಾಪ್ಯುಲೇಷನ್ ಇರ್ಬೋದು. ಯಾವುದೇ ಇದರಲ್ಲಿ ನೋಡಿದ್ರು ಕೂಡ ಭಾಳ ಕಡಿಮೆ ಇದೆ. ಈವನ್ ನಮ್ಮ ದೇಶದ ಬೇರೆ ಬೇರೆ ನಗರಗಳಿಗೆ ಹೋಲಿಸಿದ್ರು ಕೂಡ ದೆಹಲಿ, ಕಲ್ಕತ್ತಾ, ಮುಂಬೈ, ಚೆನ್ನೈ ಈ ಥರದ ಸಿಟಿಗಳಿಗೆ ಹೋಲಿಸಿದ್ರು ಕೂಡ ನಮ್ಮ ಏನು ಜನಸಂಖ್ಯೆಗೆ ಅನುಗುಣವಾಗಿ ಅಥವಾ ಏರಿಯಾಗೆ ಅನುಗುಣವಾಗಿರ್ತಕ್ಕಂಥ ಪೊಲೀಸರ ಸಂಖ್ಯೆ ಏನಿದೆ ಅದು ಭಾಳ ಕಡಿಮೆ ಆಗ್ತದೆ. ಈ ರೀತಿ ಕೆಲವೊಂದು ಸವಾಲುಗಳನ್ನು ನಾವು ಎದುರಿಸ್ತೇವೆ, ಅವರು ಕೂಡ ಬೇರೆ ಸವಾಲುಗಳನ್ನು ಎದುರಿಸ್ತಾ ಇರ್ತಾರೆ. ಒಟ್ಟಾರೆಯಾಗಿ ಪೊಲೀಸಿಂಗ್ ವ್ಯವಸ್ಥೆ ಎಲ್ಲಿವರೆಗೂ ಸಮಾಜ ಇದೆ ಅಲ್ಲಿವರೆಗೂ ಪೊಲೀಸ್ ವ್ಯವಸ್ಥೆ ಇರಲೇಬೇಕು ಎಲ್ಲ ಕಡೆ. ಕಡಿಮೆ ಆದ್ರೂ ಕರ್ನಾಟಕ ಪೊಲೀಸ್ ಅಂದ್ರೆ ಒಂದು ಸೌಂಡ್ ಆಗ್ತಿರುತ್ತೆ. ಥ್ರೂಟ್ ಇಂಡಿಯಾದಲ್ಲಿ ಸರ್ವಿಸ್ ಆಗಿರ್ಬೋದು, ಅವರ ಒಂದು ಇನ್ಸ್ಟೆಂಟ್ ನೀವೇನು ಹೇಳಿದ್ರಿ ಆ ಸರ್ವಿಸ್ ಕೊಡೋದ್ರಲ್ಲಿ ಏನೇ ಒಂದಾದ್ರೂ ನೀವು ನಿಂತ್ಕೊಳ್ತು ಅಂದ್ರೆ ಇಮಿಡಿಯೇಟ್ ಆಗಿ ವಿತಿನ್ 5 minutes 10 minutes ಒಳಗೆ ಏನೇ ಅದನ್ನ ಕ್ಲಿಯರ್ ಮಾಡೋದು ಅಲ್ಲ. ಅದು ಮುಖ್ಯವಾಗಿ ಪೊಲೀಸಿಂಗ್ ಇಂತಾನು ಇಲ್ಲಿಯ ಜನತೆಗೆ ಅದರ ಒಂದು ಇದು ಹೋಗ್ತದೆ. ಯಾಕೆಂದ್ರೆ ಕರ್ನಾಟಕದ ಜನತೆ, ಕರ್ನಾಟಕದ ಒಂದು ಎಲ್ಲ ಸಮುದಾಯದವರು ಏನಿದ್ದಾರೆ ಭಾಳ ಏನು ಒಂದು ಕಾನೂನನ್ನು ಗೌರವಿಸ್ತಕ್ಕಂಥವ್ರು, ಭಾಳ ಸಂಯಮವನ್ನು ಹೊಂದಿರತಕ್ಕಂಥವ್ರು, ಸೌಮ್ಯ ಸ್ವಭಾವದವರು. ಸೊ ಹೀಗಾಗಿ ಬೇರೆ ಕಡೆಗಳಲ್ಲಿರೋ ಹಾಗೆ ಸಂಘರ್ಷಗಳು ನಮ್ಮಲ್ಲಿ ಆಗೋದಿಲ್ಲ. ಸೊ ಎವ್ರಿಥಿಂಗ್ ಈಸ್ ಕಾನೂನನ್ನು ಎಲ್ಲರೂ ಕೂಡ ಪಾಲಿಸ್ತಾರೆ, ಕಾನೂನಿಗೆ ಮರ್ಯಾದೆಯನ್ನು ಕೊಡ್ತಾರೆ. ಹೀಗಾಗಿ ನಮ್ಮ ಕೆಲಸ ಕಾರ್ಯಕ್ಕೆ ಏನಿದೆ ಅವು ಭಾಳ ಸುಲಭ ಆಗ್ತದೆ. ಅವ್ರಿಗೆ ತಿಳಿಸಿ ಹೇಳಿದರೆ ಈ ರೀತಿ ಇದೆ, ಈ ರೀತಿ ಇದೆ ಅಂತ ಹೇಳಿದ್ರೆ ಭಾಳ ಬೇಗ ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟು ಯಾವುದೇ ರೀತಿ ಸಮಸ್ಯೆ ಏನಿದೆ ಅದು ಉಲ್ಬಣ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಇನ್ನೊಂದು ನೀವು ಪ್ರತಿದಿನ ಹೇಳ್ತಾನೆ ಇರ್ತಾರೆ ಎಲ್ಲ ಕಡೆ ಪೀಲಿ ಮಾಡುವಂಥವ್ರು, ರೋಡ್ ರೇಜ್ ಮಾಡುವಂಥವ್ರು, ಮತ್ತೆ ಡ್ರಗ್ಸ್ಗಳನ್ನ ಪ್ರತಿದಿನ ನಿಮ್ಮ ಕರ್ತವ್ಯ ಥರ ಯು ಕೀಪ್ ಆನ್ ಟೆಲ್ಲಿಂಗ್ ಆ್ಯಂಡ್ ಪೋಸ್ಟಿಂಗ್ ಎವ್ರಿವೇರ್. ಆದರೂ ಕೂಡ ಎಲ್ಲೋ ಒಂದು ಕಡೆ ಅದು ಇದು ಪ್ರಕರಣಗಳು ಜಾಸ್ತಿ ಟ್ರೈ ಮಾಡ್ತಾನೆ ಇರ್ತಾರೆ. ಅದೇ ಕೆಟ್ಟ ಮನೆಯೇ ಬುದ್ಧಿ ಬರ್ತದೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಎಲ್ಲಿವರೆಗೂ ನೀವು ಅದನ್ನು ಎದುರಿಸೋದಿಲ್ಲ ಅಲ್ಲಿವರೆಗೂ ನೀವು ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ನೀವು ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಒಂದು ಸಲ ಏಟು ಬಿದ್ದಾಗ ಮನುಷ್ಯನಿಗೆ ಅದರ ಅರಿವಾಗ್ತದೆ. ಅದು ಒಂದು ರೀತಿಯಲ್ಲಿ ದುರದೃಷ್ಟಕರ. ಬೇರೆಯವರ ಒಂದು ಇದನ್ನು ನೋಡಿ ನಮ್ಮನ್ನು ನಾವು ತಿದ್ಕೊಳ್ತಕ್ಕಂಥದ್ದು ಅಥವಾ ನಮ್ಮನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲದೆ ಹೋದರೆ ವಿ ಹ್ಯಾವ್ ಟು ಲರ್ನ್ ದ ಹಾರ್ಡ್ ವೇ. ಲೈಕ್ ಇಟ್ ಹ್ಯಾಪನ್ ಸಡನ್ಲಿ. ಯಾರೋ ಒಬ್ಬರು ಆನ್ಲೈನಲ್ಲಿ ಪರಿಚಯ ಆಗ್ತಾರೆ, ಅವ್ರಿಗೆ ನೀವು ನಿಮ್ಮ ಅಕೌಂಟ್ ಡೀಟೇಲ್ಸನ್ನು ಕೊಡ್ತೀರಿ ಅಥವಾ ಅವರಿಗೆ ನೀವು ಹಣವನ್ನು ವರ್ಗಾವಣೆ ಮಾಡ್ತೀರಿ ಅಥವಾ ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು ಕೊಡ್ತೀರಿ. ಈ ರೀತಿ ಆದಾಗ ನೀವು ಕಷ್ಟಪಟ್ಟು ಸಂಪಾದಿಸ್ತಕ್ಕಂಥ ಹಣವನ್ನು ನೀವು ಕಲ್ತ್ಕೊಳ್ತಕ್ಕಂಥ ಪ್ರಮೇಯ ಬರ್ತದೆ. ಈಗ ನೀವು ಇಷ್ಟೆಲ್ಲ ಇಮಿಡಿಯೇಟ್ ಆಗಿ ಎಲ್ಲ ಆಕ್ಷನ್ ತಗೊಂಡ್ರು ಕೂಡ ಒಂದೊಂದ್ಸರಿ ಏನಾಗುತ್ತೆ ಡಿಜಿಟಲ್ ಅರೆಸ್ಟ್ ಆ ಥರದ್ದೆಲ್ಲ ಜಾಸ್ತಿ. ಅದೇ ಡಿಜಿಟಲ್ ಅರೆಸ್ಟ್ ಇಲ್ಲಿ ಯಾವುದೇ ಇರಲಿ, ಸೈಬರ್ ಈ ವಂಚಕರ ಏನು ಇದಿದೆ ಹಾವಳಿ ಇದೆ ಜಾಸ್ತಿ ಆಗ್ತಾ ಇದೆ.
ಯಾಕೆಂದ್ರೆ ಇಟ್ಸ್ ಅನ್ ಈಸಿ ಕ್ರೈಮ್ ಫಾರ್ ದೆಮ್. ಈಗ ಉದಾಹರಣೆಗೆ ಈಗ ಫಿಸಿಕಲ್ ಕ್ರೈಮ್ಸ್ ಮುಂಚೆ ಏನಾಗ್ತಾ ಇದ್ವು, ಚೈನ್ ಸ್ನ್ಯಾಚಿಂಗು, ಮೊಬೈಲ್ ಸ್ನ್ಯಾಚಿಂಗು, ಇನ್ನೊಂದೇನೋ ಅದರಲ್ಲಿ ನೀವು ಹೋಗಬೇಕು, ಅಲ್ಲಿ ಹೋಗಿ ಅವ್ರನ್ನ ಕೇಳಬೇಕು, ಮತ್ತೆ ಪೊಲೀಸರಿಗೆ ಸಿಕ್ಕಾಕೋಬಹುದು ಅಥವಾ ಇನ್ನೊಂದೇನೋ ಆಗ್ಬೋದು. ಬಟ್ ಇಲ್ಲಿ ದೇಶದ ಅಲ್ಲ, ಪ್ರಪಂಚದ ಯಾವುದೇ ಒಂದು ಭಾಗದಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ನೀವು ಇನ್ನೊಬ್ಬ ವ್ಯಕ್ತಿಯನ್ನ ಸಂಪರ್ಕಿಸಿ, ಅಂದ್ರೆ ತಾಂತ್ರಿಕ ವಿಧಿವಿಧಾನಗಳ ಮೂಲಕ ಸಂಪರ್ಕಿಸಿ ಅವನನ್ನ ಇಲ್ಲ ಪುಸ್ಲಾಯಿಸಿ, ಇಲ್ಲ ಹೆದರಿಸಿ ಬೆದರಿಸಿ ಅವನಿಂದ ಈ ಹಣವನ್ನು ಕಿತ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಸೈಬರ್ ವಂಚಕರು ಮಾಡ್ತಾರೆ. ದುರದೃಷ್ಟವಶಾತ್ ಅಂಥದ್ದನ್ನು ಕೆಲವರು ನಂಬ್ತಾರೆ, ಕೆಲವರು ದುರಾಸೆಗೋಸ್ಕರ, ಕೆಲವರು ಅತಿಯಾದಂಥ ಆಸೆಗೋಸ್ಕರ, ಇನ್ನು ಕೆಲವರು ಈ ರೀತಿಯ ಸನ್ನಿವೇಶಗಳಲ್ಲಿ ಹೆದರ್ಕೊಂಡು ನೀವು ಹೇಳಿದಾಗೆ ಡಿಜಿಟಲ್ ಅರೆಸ್ಟ್ ಅಂತಕ್ಕಂಥದ್ದು, ನಿಮ್ಮ ಯಾವುದೋ ಒಂದು ಇದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಯಾವುದೋ ಇದಕ್ಕೆ ಯೂಸ್ ಆಗಿದೆ, ಕ್ರೈಮ್ಗೆ ಯೂಸ್ ಆಗಿದೆ, ಅಥವಾ ಯಾವುದೋ ನಿಮ್ಮ ಕನ್ಸೈನ್ಮೆಂಟಲ್ಲಿ ಡ್ರಗ್ಸ್ ಸಿಕ್ಕಿದೆ ಹಾಗೆ ಹೀಗೆ ಅಂತ ಹೆದರಿಸಿ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೇವೆ ಅಂತೇಳಿ ಹಂತ ಹಂತವಾಗಿ ಅವರಿಂದ ಹಣವನ್ನು ಕೀಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಕಾನೂನು ಬಲ್ಲವರು ಅಥವಾ ಇದನ್ನ ತಿಳ್ಕೊಂಡಿರೋರು ಕಾನೂನಿನಲ್ಲಿ ಈ ರೀತಿಯ, ನಮ್ಮ ಕಾನೂನಿನಲ್ಲಾಗಲಿ ಅಥವಾ ನಮ್ಮ ಸಂವಿಧಾನದಲ್ಲಾಗಲಿ ಈ ರೀತಿ ಡಿಜಿಟಲ್ ಅರೆಸ್ಟ್ ಅಂತಕ್ಕಂಥ ಪದವೇ ಇಲ್ಲ. ಮತ್ತು ಡಿಜಿಟಲ್ ಅರೆಸ್ಟ್ ಮಾಡಲಿಕ್ಕೆ ಯಾರಿಗೂ ಕೂಡ ಅಧಿಕಾರವೂ ಕೂಡ ಯಾರಿಗೂ ಕೂಡ ಕೊಟ್ಟಿಲ್ಲ. ಪೊಲೀಸರಿಗೆ ಇರತಕ್ಕಂಥ ಅಧಿಕಾರ ಏನಂದರೆ, ಯಾವುದೇ ಒಂದು ಕ್ರೈಮ್ ಆದ ಸಂದರ್ಭದಲ್ಲಿ ಅದರ ಒಂದು ಪ್ರಕರಣವನ್ನು ನಾವು ದಾಖಲಿಸಬೇಕಾಗ್ತದೆ. ನಾವು FIR ಅಂತ ಏನು ಹೇಳ್ತೀವಿ. FIR ಆದಮೇಲೆ ಅದರ ತನಿಖೆಯನ್ನು ಮಾಡಬೇಕಾಗ್ತದೆ, ಪಂಚನಾಮ ಮಾಡಬೇಕಾಗ್ತದೆ, ಸಾಕ್ಷಿ ಆಧಾರಗಳನ್ನು ಸಂಗ್ರಹಿಸಬೇಕಾಗ್ತದೆ. ಅದರ ನಂತರ ಆರೋಪಿ ಯಾರಿದ್ದಾನೆ ಅವನನ್ನು ಹುಡುಕಬೇಕಾಗ್ತದೆ. ಅವನು ಲಭ್ಯ ಇತ್ತು ಅಂತ ಹೇಳಿದ್ರೆ ಅವನಿಗೆ ನೋಟಿಸ್ ಕೊಟ್ಟು ಅಥವಾ ಅವನನ್ನು ಬಂಧಿಸಿ ಕರ್ಕೊಂಡು ಬಂದು ಅವನ ಹೇಳಿಕೆಯನ್ನು ಪಡ್ಕೊಳ್ಬೇಕಾಗ್ತದೆ. ಅವನ ಒಂದು ವರ್ಷನ್ ಏನಿದೆ ಅದನ್ನು ತಿಳ್ಕೊಬೇಕಾಗ್ತದೆ. ಅವನಿಂದ ಸಾಕ್ಷಿ ಆಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಅದಾದ ನಂತರ ಬಹುಮುಖ್ಯವಾಗಿರ್ತಕ್ಕಂಥದ್ದು, ಒಂದು ವೇಳೆ ಅವನನ್ನು ಬಂಧಿಸಲ್ಪಟ್ಟರೆ 24 ಗಂಟೆಗಳ ಒಳಗಾಗಿ ಆತನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗ್ತದೆ. 24 ಗಂಟೆಗಳ ಒಳಗಾಗಿ ಅವನು 24 ಗಂಟೆಗಿಂತ ಮೇಲ್ಪಟ್ಟು ನಾವು ಯಾವುದೇ ವ್ಯಕ್ತಿಯನ್ನು ನಮ್ಮ ಒಂದು ಸುಪರ್ದಿಯಲ್ಲಿ ಇಟ್ಕೊಳ್ಳಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇದೆಲ್ಲ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಕಾನೂನಿನಲ್ಲಿ ಮಾಡಿರ್ತಕ್ಕಂಥದ್ದು. ಆದರೆ ಇವರು ನೀವನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ, ನೀವು ಎಲ್ಲೂ ಹೋಗೋದಿಲ್ಲ, ವಾರಗಟ್ಟಲೆ ಮನೆಯಲ್ಲೇ ಕೂಡಿ ಅವರೇ ಸೆಲ್ಫ್, ಇಟ್ಸ್ ನಾಟ್ ಡಿಜಿಟಲ್ ಅರೆಸ್ಟ್, ಇಟ್ಸ್ ಎ ಕೈಂಡ್ ಆಫ್ ಸೆಲ್ಫ್ ಅರೆಸ್ಟ್. ನಮ್ಮನ್ನು ನಾವು ಮೂರ್ಖರನ್ನಾಗಿಸಿ ನಾವೇನೇ ಅಲ್ಲಿ ಕೂತ್ಕೊಳ್ತಕ್ಕಂಥ ಒಂದು ಪ್ರಮೇಯ ಉದ್ಭವ ಆಗ್ತದೆ. ಇದು ಒಂದು ರೀತಿಯಲ್ಲಿ ಮಾಹಿತಿಯ ಕೊರತೆ, ಅರಿವಿನ ಕೊರತೆ, ಸರಿಯಾದಂತಹ ಒಂದು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಇದರಿಂದಾಗಿ ಈ ರೀತಿಯ ಘಟನೆಗಳು ಆಗ್ತವೆ. ಅದರಿಂದ ನಾವು ಸದಾಕಾಲ ನೀವು ಹೇಳಿದಾಗೆ ಪ್ರಯತ್ನಗಳನ್ನು ಹಾಗಾಗಿ ಮಾಡ್ತಾ ಇರ್ತೀವಿ ಅರಿವನ್ನು ಮೂಡಿಸ್ಲಿಕ್ಕೋಸ್ಕರ. ಸೊ ಕೆಲವು ಸಂದರ್ಭಗಳಲ್ಲಿ ಕೆಲವರು ತಿಳ್ಕೊಂಡಿರೋರು ಅಥವಾ ಈ ರೀತಿ ನೋಡಿರೋರು ಇಂಥ ಯಾವುದೇ ಒಂದು ಪ್ರಯತ್ನಗಳು ನಡೆದಾಗ ಅವರು ಅದರಿಂದ ನಿನ್ನೆ ಒಂದು ಪೇಪರ್ನಲ್ಲಿ ಬಂದಿತ್ತು, ಇದೇ ರೀತಿ ಡಿಜಿಟಲ್ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಒಂದು ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಮಹಿಳೆ, ಅವಳಿಗೆ ಹೆಚ್ಚು ವಿದ್ಯಾಭ್ಯಾಸವೂ ಇಲ್ಲ, ಹೆಚ್ಚು ಇದನ್ನೂ ಇಲ್ಲ, ಪ್ರಪಂಚದ ಜ್ಞಾನ ಕೂಡ ಇಲ್ಲ. ಆದರೆ ಇದನ್ನು ತಿಳ್ಕೊಂಡಿದ್ದಾಳೆ, ಈ ರೀತಿ ಏನು ನಡೀತಾ ಇದೆ ವಿದ್ಯಮಾನಗಳು ಅಂತೇಳಿ. ಯಾರೋ ಈ ರೀತಿ ಡಿಜಿಟಲ್ ಅರೆಸ್ಟ್ ಮಾಡಲಿಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಯೂಸ್ ಆಗಿದೆ ಅಂತ ಕೇಳಿದ್ರೆ, ಆಯಿತು ನಮ್ಮ ಆಧಾರ್ ಕಾರ್ಡ್ ಕಳೆದೋಗಿರಬೇಕು, ನೀವು ತಂದು ಕೊಡಿ, ಅದನ್ನು ತಂದು ಕೊಟ್ಟರೆ ನಾನು ನಿಮಗೆ 100 ರೂಪಾಯಿ ಬಹುಮಾನ ಕೊಡ್ತೀನಿ, ಪೊಲೀಸ್ ಸ್ಟೇಷನ್ಗೆ ಬನ್ನಿ ನೀವು ಅಂತೇಳಿ ಶಿ ಹ್ಯಾಸ್ ಆಸ್ಕ್ಡ್. ಸೊ ಅದು ಸ್ಮಾರ್ಟ್ ಇದ್ದರೆ ಯು ಕ್ಯಾನ್ ವಿನ್ ಓವರ್ ದಿಸ್ ಕೈಂಡ್ ಆಫ್. ಸ್ವಲ್ಪ ಮಟ್ಟಿಗೆ ವಿವೇಚನೆ, ತಿಳುವಳಿಕೆ, ಅರಿವು, ವಿವೇಕ ಇದ್ದರೆ ಈ ರೀತಿ ಯಾವುದೇ ನೀವು ವಂಚನೆಗಳಿಗೆ ಒಳಗಾಗೋದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.